ಬೆಂಗಳೂರಿನ ಜನತೆಗೆ ಇದೀಗ ಮತ್ತೊಂದು ಬಿಗ್ ಶಾಕ್ ಅನ್ನ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ವಾಹನ ಸವಾರರಿಗೆ ಬಿಗ್ ಶಾಕಿಂಗ್ ಮೇಲೆ ಶಾಕಿಂಗ್ ಇದು. ಇನ್ಮುಂದೆ ಫ್ರೀ ಆಗಿ ಏನಾದರೂ ಅಲ್ಲಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಅದಕ್ಕೆ ಫೈನ್ ಬೀಳೋದು ಫಿಕ್ಸ್. ಇನ್ನು ಸೈಕಲ್ ಅನ್ನ ಹೊರತುಪಡಿಸಿ ಎಲ್ಲಾ ವಾಹನಗಳಿಗೂ ಕೂಡ ಶುಲ್ಕವನ್ನ ವಿಧಿಸುವುದಕ್ಕೆ ಇದೀಗ ತೀರ್ಮಾನವನ್ನ ಮಾಡಲಾಗಿದೆ. ಕರ್ನಾಟಕ ಸರ್ಕಾರ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ಅದರ ಪ್ರಕಾರ ಆಟೋ ನಿಲ್ದಾಣಗಳಲ್ಲಿ ಮಾತ್ರ ಫ್ರೀ ಪಾರ್ಕಿಂಗಿಗೆ ಅವಕಾಶ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಹೀಗಾಗಿ ಬೆಂಗಳೂರಿನ ವಾಹನ ಸವಾರರಿಗೆ ಇದೀಗ ಕರ್ನಾಟಕ ಸರ್ಕಾರ ಮತ್ತು ನಗರಾಭಿವೃದ್ಧಿ ಇಲಾಖೆ ಶಾಕ್ ಅನ್ನ ಕೊಟ್ಟಿದೆ. ಅಡ್ಡಾದಿಡ್ಡಿ ಎಲ್ಲೆಂದರಲ್ಲಿ ನಾವಿನ್ಮೇಲೆ ಯಾವುದೇ ವಾಹನಗಳನ್ನ ಪಾರ್ಕಿಂಗ್ ಮಾಡುವಂತೆಯೇ ಇಲ್ಲ. ಹಾಗೆ ಬೆಂಗಳೂರು ಪಾರ್ಕಿಂಗ್ ನಿಯಮಗಳು 2026ರ ಹೊಸ ಕರಡು ನೀತಿಯನ್ನ ಪ್ರಕಟಿಸಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಏನೇನು ರೂಲ್ಸ್ಗಳು ಇದರಲ್ಲಿ ಇದೆ ಅನ್ನುವಂಥದ್ದನ್ನ. ಇದರ ಪ್ರಕಾರ ಇನ್ಮುಂದೆ ಸೈಕಲ್ ಮತ್ತು ಆಟೋ ಸ್ಟ್ಯಾಂಡ್ಗಳನ್ನ ಹೊರತುಪಡಿಸಿ ನಗರದ ಯಾವುದೇ ಜಾಗಗಳಲ್ಲಿ ಅಂದ್ರೆ ಸಾರ್ವಜನಿಕ ರಸ್ತೆಗಳಲ್ಲಿ ಫ್ರೀ ಪಾರ್ಕಿಂಗ್ ಇರೋದಿಲ್ಲ. ಅದನ್ನ ಕೂಡ ನಾವು ಗಮನಿಸಬಹುದು. ಇನ್ನು ರಸ್ತೆಗಳನ್ನ ABC ಮಾದರಿಗಳಲ್ಲಿ ವಿಂಗಡಣೆ ಮಾಡಲಾಗುತ್ತೆ. ಅದರಂತೆ ಶುಲ್ಕವನ್ನ ವಿಧಿಸೋದಕ್ಕೆ ಇದೀಗ ತೀರ್ಮಾನವನ್ನ ಮಾಡಲಾಗಿದೆ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಕೂಡ ಫ್ರೀಯಾಗಿ ಪಾರ್ಕಿಂಗ್ ಅನ್ನ ಮಾಡಬಹುದು. ರಾತ್ರಿ ಸಮಯದಲ್ಲಿ ಮಾತ್ರ ಈ ಫ್ರೀ ಪಾರ್ಕಿಂಗಿಗೆ ಅವಕಾಶವನ್ನ ಇದೀಗ ಮಾಡಿಕೊಟ್ಟಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಆ ಸಮಯವನ್ನ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಅಲ್ಲಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡಿದ್ರೆ ಅದಕ್ಕೆ ನೀವು ದಂಡವನ್ನ ವಿಧಿಸಬೇಕಾಗತ್ತೆ. ಇನ್ನು ಆಫ್ ಸ್ಟ್ರೀಟ್ ಪಾರ್ಕಿಂಗಿಗೆ ಮಾಸಿಕ ಪಾಸ್ ಕಡ್ಡಾಯ ಅಂತ ಈ ಒಂದು ಅಧಿಸೂಚನೆಯಲ್ಲಿ ಇದೀಗ ತಿಳಿಸಲಾಗಿದೆ. ಇನ್ನು ಸಿಗ್ನಲ್ಗಳ 50 ಮೀಟರ್ ಅಂತರದಲ್ಲಿ ಯಾವುದೇ ವಾಹನಗಳನ್ನ ಕೂಡ ಪಾರ್ಕಿಂಗ್ ಮಾಡುವಂತೆ ಇಲ್ಲ. ಇನ್ನು ಉಪ ಮುಖ್ಯ ರಸ್ತೆಗಳ 25 ಮೀಟರ್ ಅಂತರದಲ್ಲಿ ಪಾರ್ಕಿಂಗ್ ಅನ್ನ ಕೂಡ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ಈ ಒಂದು ನಿಯಮಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಬೆಂಗಳೂರು ಪಾರ್ಕಿಂಗ್ ನಿಯಮಗಳು ಯಾವ ರೀತಿಯಾಗಿ ಇದೀಗ ಚೇಂಜಸ್ ಅನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇರುವಂಥದ್ದು. ಇದೀಗ ಬೆಂಗಳೂರಿನ ಜನರಿಗೆ ಕರ್ನಾಟಕ ಸರ್ಕಾರ ಮತ್ತು ನಗರಾಭಿವೃದ್ಧಿ ಇಲಾಖೆ ಶಾಕ್ ಅನ್ನ ಕೊಟ್ಟಿದೆ.